ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ CrossBeats ರೋರ್. ಸೊ ಈ ಒಂದು ಹೆಡ್ಫೋನ್ನ ಸ್ಪೆಸಿಫಿಕೇಷನ್ಸ್ ಏನಿದೆ ಮತ್ತು ಹೆಡ್ಫೋನ್ ನೋಡೋಕ್ಕೆ ಹೇಗಿದೆ, ಇದರ ಒಂದು ಪ್ರೈಸಿಂಗ್ ಏನು, ಸ್ಪೆಸಿಫಿಕೇಷನ್ಸ್ ಏನು, ಇದನ್ನು ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಏನು, ಸೌಂಡ್ ಕ್ವಾಲಿಟಿ ಎಲ್ಲ ಹೇಗಿದೆ, ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದನ್ನೇ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಬಾಕ್ಸ್ ನೋಡೋಕ್ಕೆ ಈ ರೀತಿ ಇದೆ. CrossBeats ರೋರ್ ಅಂತ ಮಾಡೆಲ್ಲು, ಹೈಬ್ರಿಡ್ ANC ಹೆಡ್ಫೋನ್ಸ್ ಅಂತೆ. ಇನ್ನೂ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದರೆ 30 dB ಹೈಬ್ರಿಡ್ ANC ಅಂತೆ, ಅಂದರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟನ್ನು ಹೊಂದಿದೆ. ಹೈ-ಫೈ ಇಮ್ಮರ್ಸಿವ್ ಆಡಿಯೋ ಸಪೋರ್ಟನ್ನು ಕೊಟ್ಟಿದ್ದಾರೆ. ಕ್ಲಿಯರ್ ಕಾಲಿಂಗ್ ಸಪೋರ್ಟ್ ಇರುತ್ತೆ. ಫೋಲ್ಡಬಲ್ ಡಿಸೈನ್ ಮತ್ತು 40mm ನ HyperBass ಒಂದು ಡ್ರೈವರನ್ನು ಕೊಟ್ಟಿದ್ದಾರೆ. ಒಳ್ಳೆ ವಿಷಯ. ಅಲ್ಟ್ರಾ ಸಾಫ್ಟ್ ಕುಷನಿಂಗ್ ಸಪೋರ್ಟ್, 70 hours ಪ್ಲೇ ಟೈಮ್, ಎಲ್ಲ ಡಿವೈಸಸ್ಗೂ ಸಪೋರ್ಟ್ ಆಗುತ್ತೆ. ಸೊ ಹಾಗಾದರೆ ಇದನ್ನು ಪಟ್ಟಂತ ಓಪನ್ ಮಾಡೋಣ. ಬಾಕ್ಸ್ನ ಒಳಗಡೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡನ್ನು ಕೊಟ್ಟಿದ್ದಾರೆ. ಹಲೋ, ನಮಸ್ತೆ. ಫ್ರೀ ಗಾನಾ ಪ್ಲಸ್ ಸಬ್ಸ್ಕ್ರಿಪ್ಷನ್ ಸಿಗುತ್ತಂತೆ. ಒಳ್ಳೆ ವಿಷಯ. ಯೂಸರ್ ಮ್ಯಾನ್ಯಲ್ ಏನಾದರೂ ಡೌನ್ಲೋಡ್ ಮಾಡೋದಾದರೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು. ಈ ಒಂದು ಹೆಡ್ಫೋನ್ ನೋಡೋಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕುಷನ್ ಎಲ್ಲ ಸಾಫ್ಟ್ ಆಗಿದೆ, ಹೆಂಗೆ ಬೇಕೋ ಫ್ಲೆಕ್ಸಿಬಲ್ ಆಗಿದೆ. ನೋಡೋಣ ಕಿವಿಗೆಲ್ಲ ಹಾಕಿ ಕಂಫರ್ಟ್ ಹೇಗಿದೆ, ಸೌಂಡ್ ಕ್ವಾಲಿಟಿ ಹೇಗಿದೆ, ಸೊ ಅದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ಹೆಂಗೆ ಬೇಕೋ ಹಾಕಿ ತಿರುಗಿಸ್ಕೋಬೇಕಾಗಿದೆ. ಚೆನ್ನಾಗಿದೆ. ಇಲ್ಲೇ ಎಕ್ಸ್ಟೆಂಡ್ ಆಗುತ್ತೆ ಮತ್ತು ಹೆಡ್ ಕಂಫರ್ಟ್ ಕೂಡ ಇರುತ್ತೆ. ಸೊ ದೊಡ್ಡ ತಲೆಗೆಲ್ಲ ಸೆಟ್ ಆಗುತ್ತೆ. ಮತ್ತೆ ನೋಡೋದಾದರೆ ಟೈಪ್ಸಿನ ಒಂದು ಚಾರ್ಜಿಂಗ್ ಕೇಬಲ್, ಒಂದು ಆಕ್ಸ್ ಕೇಬಲನ್ನು ಕೊಟ್ಟಿದ್ದಾರೆ. ಇನ್ನು ಹೆಡ್ಫೋನಲ್ಲಿ ನೋಡೋದಾದರೆ ಕಂಟ್ರೋಲ್ಸ್, ಇಲ್ಲಿ ವಾಲ್ಯೂಮ್ ಅಪ್ ಮಾಡೋಕ್ಕೆ, ಡೌನ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಪಾಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಕಾಲ್ ರಿಸೀವ್ ಮಾಡ್ಕೊಬಹುದು. ಮತ್ತು ಇಲ್ಲಿ ಹೆಡ್ಫೋನ್ ಜಾಕ್ ಸಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕನೆಕ್ಟ್ ಮಾಡಿಕೊಂಡು ವಿತೌಟ್ ಬ್ಲೂಟೂತ್ ಕೂಡ ನಾವು ಎಂಜಾಯ್ ಮಾಡ್ಕೊಬಹುದು. ಮತ್ತು ಟೈಪ್ಸಿನ ಚಾರ್ಜಿಂಗ್ ಇಂಟರ್ಫೇಸ್. ಈ ಕಡೆ ನಮಗೆ ಯಾವುದೇ ರೀತಿಯ ಕಂಟ್ರೋಲ್ಸನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಇದಿಷ್ಟು ಈ ಒಂದು ಹೆಡ್ಫೋನ್ನ ಓವರ್ವ್ಯೂ. ಈ ಒಂದು ಹೆಡ್ಫೋನ್ನಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದು ಏನಪ್ಪ ಅಂತ ನೋಡೋದಾದರೆ, ಇದರ ಒಂದು ಫೋಲ್ಡ್ ಮಾಡಿ ಇಡುವಂಥದ್ದು, ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು ನಮ್ಮ ಬ್ಯಾಗ್ಸ್ನಲ್ಲಿ. ಮತ್ತು ಒಳ್ಳೆ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿದೆ. ಸೊ ನಮ್ಮ ಕಿವಿಗೆಲ್ಲ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಕಿವಿಗೆ ಹಾಕಿದ್ದು ಇದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನನ್ನು ಕೊಟ್ಟಿದ್ದಾರೆ. ಸೊ ಹೊರಗಿನ ಸ್ವಲ್ಪ ಸೌಂಡೆಲ್ಲ ಕಡಿಮೆ ಆಗುತ್ತೆ. ಸೊ ನೀವೇನಾದರೂ ಹೆವಿ ಸೌಂಡು ಹೊರಗಡೆ ಎಲ್ಲ ಇದೆ ಅಂದರೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ. ನೀವು ಸಾಂಗ್ಸನ್ನು ಮತ್ತು ಏನಾದರೂ ಆಡಿಯೋನ ಕೇಳೋದಾದರೆ ಚೆನ್ನಾಗಿ ಎಂಜಾಯ್ ಮಾಡಿ ಕೇಳ್ಕೊಬಹುದು. ಸೊ ಇನ್ನೊಂದು ವಿಷಯ, ಇದರಲ್ಲಿ ANC ಅಂದರೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಒಂದು ಡೆಡಿಕೇಟೆಡ್ ಆದ ಒಂದು ಬಟನನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಇಟ್ಕೊಂಡು ANC ಟರ್ನ್ ಆಫ್ ಟರ್ನ್ ಆನ್ ಎಲ್ಲ ಮಾಡ್ಕೊಬಹುದು. ಆ್ಯಂಡ್ ಸೌಂಡ್ ಕ್ವಾಲಿಟಿ ಅಂತ ನೋಡೋದಾದರೆ 40mm ನ ಒಂದು HyperBass ಅನ್ನು ಯೂಸ್ ಮಾಡಿದ್ದಾರೆ. ಸೊ ಸೌಂಡ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ. ಮತ್ತು ಬೇಸ್ ಎಫೆಕ್ಟ್ ತುಂಬಾ ಸಕ್ಕತ್ತಾಗಿದೆ. ಸೊ ಒಳ್ಳೆ ಒಂದು ಪ್ರೀಮಿಯಂ ಹೆಡ್ಫೋನ್ ಆಗಿದೆ. ಮತ್ತು ಇದರಲ್ಲಿ ಸಾಫ್ಟ್ ಕುಷನ್ ಇದೆಯಲ್ವಾ, ಸೊ ಚೆನ್ನಾಗಿದೆ, ಒಳ್ಳೆ ಸಾಫ್ಟಾಗಿ. ಏನ್ಸೇ ಆನ್ ಮಾಡಬೇಕಂತಲೇ ಇಲ್ಲ, ಇದನ್ನು ಹಾಕೊಂಡ್ರೆ ಹೊರಗಿನ ಸೌಂಡ್ ಕೇಳಲ್ಲ, ಆ ಥರ ಇದೆ ಈ ಕುಷನ್ಸ್ ಎಲ್ಲ. ಯಾಕಂದರೆ ಎಲ್ಲ ಕವರ್ ಮಾಡುತ್ತೆ. ಮತ್ತು ನಾವು ಸಾಂಗ್ಸ್ ಕೇಳುವಾಗ ಒಳ್ಳೆ ಕ್ಲಿಯರ್ ಆಗಿರುವ ಒಂದು ಸಾಂಗ್ಸನ್ನು ನಾವು ಕೇಳ್ಕೊಬಹುದು. ಮತ್ತು ಇದರಲ್ಲಿ ಕಾಲಿಂಗ್ ಎಲ್ಲ ಮಾಡಿದ್ದೀನಿ, ಆಪೋನೆಂಟ್ಸ್ಗೆ ಚೆನ್ನಾಗೇ ಕೇಳುತ್ತೆ. ಇನ್ನು ಇದರ ಬ್ಯಾಟ್ರಿ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ ಕಂಪ್ನಿಯವ್ರು ಕ್ಲೈಮ್ ಮಾಡ್ತಿರೋದು 70 ಗಂಟೆಗಳ ಕಾಲ ಚಾರ್ಜ್ ನಿಲ್ಲುತ್ತೆ ಅಂತ. ಸೊ ನಾನು ಆರಾಮಾಗಿ ಒಂದಿನ ಫುಲ್ಲು ಯೂಸ್ ಮಾಡಿದ್ದೀನಿ, ಇನ್ನೂ ಚಾರ್ಜ್ ಖಾಲಿ ಆಗಲಿಲ್ಲ. ಇನ್ನೂ ಇದು ಯಾವಾಗ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ತುಂಬ ದಿನ ಯೂಸ್ ಮಾಡಿದ್ಮೇಲೆ ನನಗೆ ಫುಲ್ಲಾಗಿ ಹೇಳೋಕ್ಕಾಗೋದು. ಯಾರಾದರೂ ತಗೊಳ್ಳೋರಿದ್ರೆ, ಸೊ ಸ್ವಲ್ಪ ದಿನದ ನಂತರ ಏನಾದ್ರು ವಿಡಿಯೋ ನೋಡೋದಿದ್ರೆ ಕಮೆಂಟ್ ಮಾಡಿ, ನೋಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದರ ಪ್ರೈಸ್ ಅಂತ ನೋಡೋದಾದರೆ ಇಂಟ್ರೊಡಕ್ಟರಿ ಪ್ರೈಸ್ ಆಗಿ 2999 ರೂಪಾಯಿಗೆ ಲಾಂಚ್ ಮಾಡಲಿದ್ದಾರೆ. ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಬಹುದು. ಪ್ರಾಡಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೂ ಪರ್ಚೇಸ್ ಮಾಡ್ಕೊಬಹುದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.